ಸ್ನೇಹಿತರೆ, ಇನ್ಫೋಜೆಟ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ವರ್ಷ SSLC ಪರೀಕ್ಷೆ ಬರೆಯಲಿರುವ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆಯಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಪರೀಕ್ಷೆ ಅಂದರೆ ಭಯಪಡುತ್ತಿರೋ ವಿದ್ಯಾರ್ಥಿಗಳಿಗೆ ಈಗ ಇಲಾಖೆಯು ಒಂದು ದೊಡ್ಡ ಗಿಫ್ಟ್ ನೀಡಿದೆ. ಆ ಗಿಫ್ಟ್ ಏನು, ಈ ಬಾರಿ ಪರೀಕ್ಷೆ ಹೇಗಿರುತ್ತೆ, ಇಲಾಖೆ ಬಿಡುಗಡೆ ಮಾಡಿರೋ ಆ 8450 ಪ್ರಶ್ನೆಗಳ ರಹಸ್ಯವೇನು, ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀನಿ. ಕೊನೆವರೆಗೂ ನೋಡಿ. ರಾಜ್ಯ ಶಿಕ್ಷಣ ಇಲಾಖೆ ಇದೇ ಮೊದಲ ಬಾರಿಗೆ SSLC ವಾರ್ಷಿಕ ಪರೀಕ್ಷೆಗಾಗಿ ಬರೋಬ್ಬರಿ 8450 ಪ್ರಶ್ನೆಗಳನ್ನೊಳಗೊಂಡ ಬೃಹತ್ ಕ್ವೆಶ್ಚನ್ ಬ್ಯಾಂಕ್ ಸಿದ್ಧಪಡಿಸಿದೆ. ವಿಶೇಷ ಅಂದರೆ ಈ ವರ್ಷದ ಪರೀಕ್ಷೆಯಲ್ಲಿ ಈ ಕ್ವೆಶ್ಚನ್ ಬ್ಯಾಂಕ್ನಲ್ಲಿರುವ ಪ್ರಶ್ನೆಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಪ್ರಶ್ನೆಗಳು ಬರುವುದಿಲ್ಲ. ಹೌದು, ಪರೀಕ್ಷೆಯ ಗುಣಮಟ್ಟ ಹೆಚ್ಚಿಸಲು ಮತ್ತು ವಿದ್ಯಾರ್ಥಿಗಳು ಆತ್ಮವಿಶ್ವಾಸದಿಂದ ಪರೀಕ್ಷೆ ಎದುರಿಸಲು ಇಲಾಖೆ ಈ ನಿರ್ಧಾರ ತಗೊಂಡಿದೆ. ಈ ಬಾರಿ ಇಲಾಖೆ ಮಿಷನ್ 45 ಅನ್ನು ಹೊಸ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಅಂದರೆ ಪ್ರತಿ ವಿದ್ಯಾರ್ಥಿಯು ಕನಿಷ್ಠ 45% ಅಂಕಗಳೊಂದಿಗೆ ತೇರ್ಗಡೆಯಾಗಲೇಬೇಕು ಅನ್ನೋದು ಇದರ ಗುರಿ. ಪ್ರತಿ ಪಾಠದಿಂದ 150 ಪ್ರಶ್ನೆ. ಪಠ್ಯದ ಪ್ರತಿ ಪಾಠದಿಂದ ಆಯ್ದ 150 ಪ್ರಶ್ನೆಗಳನ್ನು ಸಿದ್ಧಪಡಿಸಲಾಗಿದೆ. ಇದರಲ್ಲಿ 1 ಅಂಕ, 2 ಅಂಕ ಹಾಗೂ 4 ಅಂಕದ ಎಲ್ಲ ಮಾದರಿ ಪ್ರಶ್ನೆಗಳು ಇರಲಿದೆ. ಈಗಾಗಲೇ ಇಲಾಖೆ ವೆಬ್ಸೈಟ್ನಲ್ಲಿ ಈ ಕ್ವೆಶ್ಚನ್ ಬ್ಯಾಂಕ್ ಲಭ್ಯವಿದೆ. 3 ಪ್ರಿಪರೇಟರಿ ಎಕ್ಸಾಮ್. ವಿದ್ಯಾರ್ಥಿಗಳ ತಯಾರಿಗಾಗಿ ಈ ಬಾರಿ ಬರೋಬ್ಬರಿ 3 ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ನಡೆಸಲು ಇಲಾಖೆ ನಿರ್ಧರಿಸಿದೆ. ಜನವರಿ ಮೊದಲ ವಾರ, ಜನವರಿ 4ನೇ ವಾರ, ಫೆಬ್ರವರಿ 4ನೇ ವಾರ. ಈ 3 ಪರೀಕ್ಷೆಗಳು ರಾಜ್ಯಾದ್ಯಂತ ಏಕಕಾಲದಲ್ಲಿ ನಡೆಯಲಿವೆ. ಇದು ನಿಮಗೆ ಅಸಲಿ ಪರೀಕ್ಷೆಗೂ ಮುನ್ನ ಫೈನಲ್ ಟಚ್ ನೀಡಲಿದೆ. ಸ್ಟೂಡೆಂಟ್ ಲರ್ನಿಂಗ್ ಕಾರ್ನರ್. ಇದರ ಜೊತೆಗೆ ನೀವು ಇಲಾಖೆ ವೆಬ್ಸೈಟ್ನಲ್ಲಿ ಸ್ಟೂಡೆಂಟ್ ಲರ್ನಿಂಗ್ ಕಾರ್ನರ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ 4 ಮಾದರಿ ಪ್ರಶ್ನೆ ಪರೀಕ್ಷೆಗಳು ಸಿಗುತ್ತವೆ. ಇವುಗಳನ್ನು ಬಿಡಿಸೋದ್ರಿಂದ ಪರೀಕ್ಷೆಯ ಪ್ಯಾಟರ್ನ್ ನಿಮಗೆ ಸುಲಭವಾಗಿ ಅರ್ಥವಾಗುತ್ತೆ. ಮುಖ್ಯ ಶಿಕ್ಷಕರಿಗೆ ಈಗಾಗಲೇ ಈ ಕ್ವೆಶ್ಚನ್ ಬ್ಯಾಂಕ್ ತಲುಪಿಸುವ ಜವಾಬ್ದಾರಿ ನೀಡಲಾಗಿದ್ದು, ಶಾಲೆಗಳಲ್ಲಿ ನಿಮಗೆ ಇದರ ಬಗ್ಗೆ ಹೆಚ್ಚಿನ ಮಾರ್ಗದರ್ಶನ ಸಿಗಲಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇನ್ನು ಈ ಪರೀಕ್ಷೆಗೆ ಕೇವಲ 75 ದಿನಗಳು ಮಾತ್ರ ಬಾಕಿ ಇವೆ. ಈ 8450 ಪ್ರಶ್ನೆಗಳನ್ನು ಸರಿಯಾಗಿ ಓದಿಕೊಂಡರೆ ಸಾಕು, ನೀವು ಪರೀಕ್ಷೆಯಲ್ಲಿ ಸುಲಭವಾಗಿ ಗೆಲ್ಲಬಹುದು. ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋ ಶೇರ್ ಮಾಡಿ, ಅವರಿಗೂ ಈ ವಿಷಯ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.